ಕ್ರೇಜಿ. ಸ್ಟಾಪ್ ಆಗ್ಬಿಟ್ರೆ ಹತ್ತದೇ ಇಲ್ಲ, ತಳ್ಕೊಂಡೋಗ್ಬೇಕು ಗಾಡಿನ. ಫುಲ್ಲು ಮಳೆ ಆ ಕಡೆ. ನಮ್ಮ ಪುಣ್ಯಕ್ಕೆ ನಮ್ಮ ಸೈಡು ಇನ್ನೂ ಮಳೆ ಬರ್ತಿಲ್ಲ. ಬಂದರೆ ಅಂತೂ ಫುಲ್ ನೆನಿತೀವಿ ಗುರು. ಫುಲ್ಲು ಮಳೆ ಅನ್ಕೊಳ್ರಿ, ದಬ 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 ಅಂತ ಸಡನ್ನಾಗಿ ಬಂದ್ಬಿಡ್ತು. ಇರೋ ಪ್ರಕಾರ ಹಸಿವು ಹಾಕೊಂಡಿದ್ದೆ ಇಷ್ಟೊತ್ತು ನಾನು ಇಲ್ಲಿಗೆ ಈ ವಿಡಿಯೋಲು ಇರ್ತಾನೆ, ಅಲ್ಲೇ ಎಲ್ಲೋ ಇರ್ತಿದ್ದೆ. ಯಾಕೆ ಸುಮ್ಮನೆ ಡವ್ ಮಾಡ್ತಾರೆ, ಇವರಿಗೂ ಆಗಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ವಿ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕೇರಳದಲ್ಲಿರೋ ಕೊಟ್ಟಿಯೂರು ಟೆಂಪಲ್ಗೆ ಹೋಗ್ತಿದ್ದೆ. ಸೊ ಆನ್ ದ ವೇ ಟೆಂಪಲ್ಗೂ ಮುಂಚೆ ಒಂದೊಳ್ಳೆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ನಾವು ಬಂದು ಕಾಕನಕೋಟೆ ಫಾರೆಸ್ಟ್ ದಾಟ್ಕೊಂಡು ಕೇರಳ ರೀಚ್ ಆದ್ವಿ. ಸೊ ಕೇರಳ ರೀಚ್ ಆದಮೇಲೆ ನಾವು ಫಸ್ಟ್ಗೆ ಹೋಗಿದ್ದೇನೆ ಕುನ್ನು ವ್ಯೂ ಪಾಯಿಂಟ್ ಅಂತ ರೀ. ಈ ಕುನ್ನು ವ್ಯೂ ಪಾಯಿಂಟ್ ಬಂದು ಏನು ಸಖತ್ತಾಗಿದೆ ಅಂದರೆ ಫುಲ್ ಸೀನಿಕ್ ವ್ಯೂ ಇರುತ್ತೆ. ಆಲ್ಮೋಸ್ಟ್ ಹೈವೇಯಿಂದ ಒಂದು 3 ಕಿಲೋಮೀಟರ್ಸ್ ರೈಟಲ್ಲಿ ಡೈವರ್ಷನ್ ತೊಗೊಂಡ್ರೆ ಸಿಗುತ್ತೆ. ಕೊಟ್ಟಿಯೂರಿಗಿಂತ 20 ಕಿಲೋಮೀಟರ್ ಮುಂಚೆ. ಕೊಟ್ಟಿಯೂರಲ್ಲಿ ರೂಮ್ ಮಾಡಿಲ್ಲ, ಯಾಕಂದರೆ ತುಂಬ ಕ್ರೌಡೆಡ್ ಇರುತ್ತೆ ಅಂತ. ಹಿಂದೆನೇ ಒಂದು 15 ಕಿಲೋಮೀಟರ್ ಹಿಂದೆನೇ ರೂಮ್ ಮಾಡಿದ್ವಿ. ರಾತ್ರಿ ದರ್ಶನಕ್ಕೆ ಹೋಗೋಣ ಅಂತ ಕಾಯ್ತಿರ್ಬೇಕಾದ್ರೆ ನಮ್ಮ ರೂಮ್ ಓನರ್ ಇರ್ತಾರಲ್ವ, ಈಗ ಎಲ್ಲಿ ಸ್ಟೇ ಆಗಿದ್ದೀವಿ ಅವ್ರು ಬಂದು ಇಲ್ಲೇ ರೂಮ್ ಪಕ್ಕನೇ ಒಂದು 4 ಕಿಲೋಮೀಟ್ರಲ್ಲಿ ಒಂದು ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂದರು. ವೆದರ್ ಮಾತ್ರ ಕ್ರೇಜಿ ಆಗಿದೆ, ಫುಲ್ ಕೂಲ್ ಅಂದ್ಕೊಳ್ಳಿ, ಚಿಲ್ಲು, ಮಳೆ ಇಲ್ಲ ಏನಿಲ್ಲ. ಸೊ ಆ ವ್ಯೂ ಪಾಯಿಂಟ್ ನೋಡ್ಕೊಂಡು ಆಮೇಲೆ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಯಾವುದಪ್ಪ ವ್ಯೂ ಪಾಯಿಂಟ್ ಅಂದರೆ ಕುನ್ನು ವ್ಯೂ ಪಾಯಿಂಟ್ ಅಂತ. ಫುಲ್ ಹೆಸರು ಬಂದು ಮುನೇಶ್ವರ ಕುನ್ನು ವ್ಯೂ ಪಾಯಿಂಟ್. ಸೊ ನಮ್ಮ ರೂಮಿಂದ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು. ರೋಡ್ ನೋಡಿ ಹೆಂಗಿದೆ ಅಂತ, ಕ್ರೇಜಿ ಅಂದ್ಕೊಳ್ಳಿ. ನೋಡಿ ಇಲ್ಲಿ ಟೀ ಎಸ್ಟೇಟ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ, ಒಳ್ಳೆ ವ್ಯೂ ಓಪನ್ ಆಗ್ತಾ ಇದೆ. ರೋಡ್ ಮಾತ್ರ ಸಿಕ್ಕಾಪಟ್ಟೆ ಅಪ್ಪಿದೆ ಗುರು, ಫ್ಲ್ಯಾಟ್ ಲ್ಯಾಂಡ್ ಅಂತೂ ಸೀನೇ ಇಲ್ಲ. ಅಲ್ಲಿ ನೋಡ್ರಿ ಫುಲ್ ಫಾಗಿ ವೆದರ್ ಅಲ್ಲಿ ಮುಂದೆಗಡೆ. ಅದಕ್ಕೆ ಅಂದ್ಬಿಟ್ಟೆ ಫಸ್ಟು ಈ ಜಾಗಕ್ಕೆ ಹೋಗಿ ಆಮೇಲೆ ಟೆಂಪಲ್ಗೆ ಹೋಗೋಣ ಅಂತ ಬಂದಿದ್ದೀವಿ. ಇದಂತೂ ಲೆಫ್ಟ್ ರೈಟ್ ಎರಡು ಕಡೆನೂ ಟೀ ಎಸ್ಟೇಟು, ಮಧ್ಯ ಹೋಗ್ತಾ ಇದ್ದೀವಿ. ಕ್ರೇಜಿ ಆಗಿದೆ. ಅಷ್ಟು ವ್ಯೂ ಪಾಯಿಂಟಿಗೆ ಬರ್ತಾ ಅಂತೂ ಸಖತ್ತಾಗಿತ್ತು ಅಂದ್ಕೊಳ್ರಿ. ಸಿಕ್ಕಾಪಟ್ಟೆ ಅಪ್ಪಿ ತಪ್ಪಿ ಏನಾದರೂ ಸ್ಟಾಪ್ ಆಗ್ಬಿಟ್ರೆ ಹತ್ತದೇ ಇಲ್ಲ, ತಳ್ಕೊಂಡೋಗ್ಬೇಕು ಗಾಡಿನ. ಬಂದಿದ್ದೀವಿ ಇವಾಗ. ಫುಲ್ ಪಾರ್ಕಿಂಗ್ ಏರಿಯಾ ಎಲ್ಲ ಇದೆ ಕ್ಲೀನಾಗಿ, ಒಳ್ಳೆ ವೆದರ್ ಇದೆ. ಬನ್ನಿ ನೋಡೋದ. ಫುಲ್ ನೋಡ್ರಪ್ಪ ಟಿಕೆಟ್ ಪ್ರೈಸು. ಕ್ಯಾಮ್ರಾ ಏನಾದ್ರು ತಗೊಬಂದಿದ್ರೆ ಅದಕ್ಕೂ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಒಬ್ರಿಗೆ 60 ರೂಪಾಯಿ. ಸೀನ್ ಏನಂದ್ರೆ ಮಳೆ ಬರ್ತಾ ಇದೆ. ಒಳ್ಳೆ ಸೀನ್ ಅಂದ್ಕೊಳ್ರಿ. ಇಷ್ಟೊತ್ತು ಮಳೆ ಇರಲಿಲ್ಲ ಅಂತ ಬಂದ್ವಿ, ನೋಡಿದ್ರೆ ಪೀಕಿಗೆ ಬಂದಿದ ತಕ್ಷಣ ಫುಲ್ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ. ಹಿಂದ್ಗಡೆಯಿಂದ ಫುಲ್ ಗಾಳೀಲಿ ಬರ್ತಿದೆ, ಗೊತ್ತಿಲ್ಲ, ನೆನ್ಕೊಂಬರ್ತೀವಿ ಅಂದ್ಕೊಂಡಿದ್ದೀವಿ. ಅಷ್ಟು ದೂರ ಹೋಗ್ಬೇಕು. ಅಲ್ಲಿ ನೋಡಿ ಅಷ್ಟು ದೂರ ಹೋಗ್ಬೇಕಿದೆ. ಬರೋಷ್ಟರಲ್ಲಿ ಫುಲ್ ನೆನ್ಕೊಂಬರ್ತೀವಿ ಅಂದ್ಕೊಂಡಿದ್ದೀವಿ. ಬಟ್ ಆದರೂ ಪರವಾಗಿಲ್ಲ, ಮನ್ಸೂನ್ ಅಂದಮೇಲೆ ನೆನೆಯೋದ್ರಲ್ಲಿ ಮಜಾ. ಅಂದರೆ ಇದೊಂದು ಚಿಕ್ಕದು, ಒಂದು 200 ಮೀಟ್ರ್ ಅಷ್ಟೇ ಟ್ರೆಕ್ಕಿಂಗ್ ಥರ. ಬಟ್ ಇನ್ಕ್ಲಿನೇಷನ್ ಜಾಸ್ತಿ ಇದೆ, ಹೈಟ್ ಇದೆ. ಒಳ್ಳೆ ವ್ಯೂ ಅಂದ್ಕೊಳ್ಳಿ. ಮಾನ್ಸೂನ್ ಇರೋದ್ರಿಂದ ಫುಲ್ ಗ್ರೀನರಿ ಇದೆ ಗುರು. ಒಳ್ಳೆ ಡೆಸಿಷನ್ನು ಇಲ್ಲಿ ಬಂದಿದ್ದು. ಸೊ ನೋಡಿ ಎಷ್ಟು ಅಪ್ಪಿದೆ ಅಂತ. ಇಷ್ಟು ಕಮ್ಮಿನೇ ಇದೆ, ಆರಾಮಾಗಿ ಹತ್ಬೋದು, ಏನಿಲ್ಲ. ಬಟ್ ತುಂಬ ಅಪ್ಪಿದೆ. ಮಳೆ ಏನಾದ್ರು ಬಂದರೆ ಜಾರುತ್ತೆ, ಇಲ್ಲಿ ಸ್ಲಿಪ್ಪರಿ ಜಾಸ್ತಿ ಇದೆ. ನೀವೇನಾದರೂ ಈ ಕಡೆ ಬಂದರೆ ಈ ವ್ಯೂ ಪಾಯಿಂಟ್ ಟ್ರೈ ಮಾಡಿ, ಚೆನ್ನಾಗಿದೆ. ಬಟ್ ಕ್ಲೋಸಿಂಗ್ ಟೈಮ್ ಬಂದು ಸಂಜೆ 6 ಗಂಟೆ ಅಷ್ಟರಲ್ಲಿ ಕ್ಲೋಸ್ ಮಾಡ್ತಾರೆ. ಅದಕ್ಕೂ ಮುಂಚೆ ಬರೋಕ್ಕೆ ಟ್ರೈ ಮಾಡಿ. ಬಂದ್ರೂ ಲೈಕ್ ನಿಮ್ಗೊಂದು ಸ್ವಲ್ಪ ಟೈಮ್ ಇರಬೇಕು ಮೇಲೆ ಹತ್ತಿ ಇಳಿಯೋಕ್ಕೆ. 6 ಗಂಟೆಗೆ ಯಾರನ್ನೂ ಬಿಡೋಲ್ಲ ಮೇಲ್ಗಡೆ ಹೋಗೋಕ್ಕೆ. ವ್ಯೂ ನೋಡಿ ಹೆಂಗಿದೆ ಅಂತ. ಫುಲ್ಲು ಮಳೆ ಆ ಕಡೆ. ನಮ್ಮ ಪುಣ್ಯಕ್ಕೆ ನಮ್ಮ ಸೈಡು ಇನ್ನೂ ಮಳೆ ಬರ್ತಿಲ್ಲ. ಬಂದರೆ ಅಂತೂ ಫುಲ್ ನೆನಿತೀವಿ ಗುರು. ಆಗಲೇ ಬಾಯ್ಸ್ ಎಲ್ಲ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲಿಂದ ಬಂದಿದ್ದು ಪಾರ್ಕಿಂಗ್ ಏರಿಯಾಯಿಂದ. ಇನ್ನೂ ಹೋಗ್ತಾನೆ ಇದ್ದರೆ
ಅಲ್ಲಿವರೆಗೂ ಇದೆ. ಅಲ್ಲೊಂದು ಚಿಕ್ಕದು ಪಿಕ್ ಕಾಣ್ತಿದೆಯಾ, ಅಲ್ಲಿವರೆಗೂ ಹೋಗ್ಬೇಕು. ರೀಚ್ ಆದರೆ ಕಮ್ಮಿ ಅಂದರೂ 1ರಿಂದ ಅರ್ಧ ಕಿಲೋಮೀಟ್ರ್ ಇದೆ. 200 ಮೀಟ್ರ್ ಅಂದ್ಕೊಂಡೆ ಅಷ್ಟೇ. ಅಲ್ಲಿವರೆಗೂ ಹೋಗ್ಬೇಕಂದ್ರೆ 1 ಕಿಲೋಮೀಟ್ರ್ ಆರಾಮ್ಸೆ ಇದೆ ಗುರು. ಫುಲ್ ಫಾಗ್ ಬರ್ತಾಯಿದೆ ಇವಾಗ. ಇಲ್ಲಿ ನೋಡಿ, ಇದೇನು ನೋಡ್ತಿದ್ದೀರಾ ಕ್ಲೌಡ್ಸು, ಆ ಕಡೆಯಿಂದ ಫುಲ್ ಬರ್ತಿದೆ. ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಫೆನ್ಸಿಂಗ್ ಇದೆ, ಎಲೆಕ್ಟ್ರಿಕ್ ಫೆನ್ಸಿಂಗು. ರಿಸರ್ವ್ಡ್ ಫಾರೆಸ್ಟ್ ಏರಿಯಾ ಇದು. ಆನೆಗಳು ಪ್ರಾಣಿಗಳೇನು ಬರಬಾರ್ದು ಅಂದ್ಬಿಟ್ಟು ಈ ಥರ ಹಾಕಿದ್ದಾರೆ. ಅದ್ರ ಪಕ್ಕದಲ್ಲೇ ಒಂದು ದಾರಿ, ಹಂಗೆ ನಡ್ಕೊಂಡು ಆ ಪೀಕಿಗೆ ಹೋಗ್ತಾಯಿದ್ದೀವಿ. ಅದೇ ಕುನ್ನು ವ್ಯೂ ಪಾಯಿಂಟ್ ಅಂತ. ಜನನೇ ಇಲ್ಲ ಗುರು, ಸಿಕ್ಕಾಪಟ್ಟೆ. ವೀಕ್ ಡೇಲಿ ಬಂದಿರೋದ್ರಿಂದ ಕ್ರೇಜಿ ಆಗಿದೆ, ಪೀಸ್ಫುಲ್ ಆಗಿದೆ. ಏನೂ ಸೌಂಡ್ ಇಲ್ಲ, ಬರೀ ಪಕ್ಷಿ ಸೌಂಡು, ಜನಗಳ ಕಿರಿಕಿರಿನೇ ಇಲ್ಲ. ಆರಾಮಾಗಿದೆ ನೋಡಿ. ವೀಕ್ ಡೇಲಿ ಬಂದರೆ ಇದೇ ಅಡ್ವಾಂಟೇಜು ಟ್ರಾವೆಲ್ ಮಾಡಿದ್ರೆ. ಫುಲ್ ಸ್ಲಿಪ್ರಿ ಮಣ್ಣು, ಸದ್ಯಕ್ಕೆ ಮಳೆ ಬರ್ತಿಲ್ಲ ಪುಣ್ಯ. ಮತ್ತು ರೂಟು ಈ ಥರ ಇದೆ, ಫುಲ್ಲು ಅಪ್ಪು ಗುರು. ಇಷ್ಟೇ ಪೀಕು. ವ್ಯೂ ಮಾತ್ರ ಕ್ರೇಜಿ ಇದೆ. ವ್ಯೂ ಪಾಯಿಂಟ್ ಮಾತ್ರ ಸಖತ್ತಾಗಿದೆ. ಟಿಕೆಟ್ ಕೌಂಟ್ರ್ ಪಕ್ಕ ಇರೋ ವ್ಯೂ ಪಾಯಿಂಟ್ ಬಂದು ತುಂಬ ಚಿಕ್ಕದು. ಅದು ಒಂದು 100 ಮೀಟ್ರ್ 200 ಮೀಟ್ರ್ ಇದೆ. ನಾವು ಅಷ್ಟೇ ದೂರ ಅಂದ್ಕೊಂಡ್ವಿ, ಬಟ್ ಇದು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಟ್ರೆಕ್ಕಿಂಗ್ ಮಾಡಬೇಕು. ವ್ಯೂ ಮಾತ್ರ ಬೊಂಬಾಟಾಗಿದೆ. ಇವಾಗ ಇಷ್ಟು ಕ್ಲೌಡ್ಸ್ ಏನು ನೋಡ್ತಿದ್ದೀರಾ, ಕ್ಲೌಡ್ಸ್ ಇಲ್ಲ ಅಂದರೆ ಫುಲ್ ಗ್ರೀನರಿ ಗುರು. ಹೆಂಗಿತ್ತಪ್ಪ ಶಾರ್ಟ್ ಟ್ರೆಕ್ಕಿಂಗು? ಆಗಿತ್ತು ಅಂದರೆ ನಾವೇನೋ ನೋಡೋಕೆ ಬಂದು ಏನೋ ಅನ್ಎಕ್ಸ್ಪ್ಲೋರ್ಡ್ ಜಾಗ ಥರ ಸಿಕ್ಬಿಡ್ತು. ಸೊ ವರ್ತ್ ಫಾರ್ ಎವ್ರಿ ಮಿನಿಟ್. ಸಕ್ಕತ್ತಾಗಿದೆ. ಎಲ್ಲೋದ್ರೂ ನಮ್ಮದು ಟ್ರೆಕ್ಕಿಂಗ್ ಮುಗಿಯಲ್ಲ. ಯಾಕಂದರೆ ಸ್ಪಿಟಿಗೆ ಹೋದಾಗೂ ಅಷ್ಟೇ, ಶಿಮ್ಲಾಸ್ ಹೈಯೆಸ್ಟ್ ಪೀಕಿಗೆ ಒಂದು ಹೋಗಿದ್ವಿ, ಅದು ಲಾಸ್ಟ್ ಡೇ. ಅದೂ ಕ್ರೇಜಿ ಆಗಿತ್ತು. ಎಲ್ಲ ಅನ್ಎಕ್ಸ್ಪ್ಲೋರ್ಡ್ ಅಂದ್ಕೊಳ್ರಿ. ಅಂದರೆ ನಾವು ಜನ ಹೋಗಿರ್ತಾರೆ, ಲಾಸ್ಟ್ ಮೂಮೆಂಟ್ ಡೆಸಿಷನ್, ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸು. ಫುಲ್ಲು ಮಳೆ ಅಂದ್ಕೊಳ್ರಿ. ದಬ 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 ಅಂತ ಸಡನ್ನಾಗಿ ಬಂದ್ಬಿಡ್ತು. ಫೋಟೋ ತಗೋತಾ ಇದ್ವಿ, ಸಿಕ್ಕಾಪಟ್ಟೆ ಮಳೆ ಬಂತು. ಒಂದೇ ಸಲ ಬಂತು, ಇವಾಗ ನಿಂತೋಯ್ತು ನೋಡ್ರಿ. ರೈನ್ ಕೋಟ್ ಹಾಕೊಂಡಿದ ತಕ್ಷಣ ಮಳೆನೇ ನಿಂತೋಯ್ತು. ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತೀಗ. ಒಳ್ಳೆ ಕ್ರೇಜಿ ಮಾತ್ರ ಮಳೆ. ಆ ವ್ಯೂ ಪಾಯಿಂಟ್ ಒಂದೇ ಅಲ್ಲ, ಆ ವ್ಯೂ ಪಾಯಿಂಟ್ ಪಕ್ಕದಲ್ಲೇ ಒಂದು ಜಾಗ ಇದೆ, ತೋರಿಸ್ತೀನಿ ಗಿಡ ಹೆಂಗಿದೆ ಅಂತ. ಅಲ್ಲಿ ನಡ್ಕೊ ಬರಬೇಕು. ಇಷ್ಟೊತ್ತು ನಿಂತಿದ್ವಿ, ಜಾಗ ಇದೆ ನೋಡಿ ಗುರು ಹೇಗಿದೆ ಅಂತ. ಗಿಡದ ಮಧ್ಯೆ ಹಂಗೆ ನಡ್ಕೊಂಡು ಹೋದರೆ ಇನ್ನೊಂದು ಕಡೆ ವ್ಯೂ ಪಾಯಿಂಟ್ ಕಾಣುತ್ತೆ. ಅದು ಒಂದೇ ಅಲ್ಲ, ನೋಡಿ ತೋರಿಸ್ತೀನಿ. ನೋಡಿ ಹೇಗಿದೆ ವ್ಯೂ ಪಾಯಿಂಟ್ ಅಂತ, ಸಾಕಾಗಿದೆ ಗುರು. ಫುಲ್ ಫಾಗ್ ಆಗ್ತಾಯಿದೆ ಇವಾಗ. ಇಷ್ಟೊತ್ತು ಮಳೆ ಬಂತು, ಫುಲ್ ಫಾಗು. ಸಿಕ್ಕಾಪಟ್ಟೆ ಗಾಳಿ ಇದೆ ಗುರು ಇವಾಗಂತೂ. ಅವಾಗೆ ಏನು ಗಾಳಿ ಇರಲಿಲ್ಲ. ಇಲ್ಲಿ ನೋಡಿ ಅವ್ರು ಹಾಕೊಂಡಿರೋ ಕವರ್ ಗಿವರೆಲ್ಲ ಕ್ರೇಜಿ. ಇದೇ ಹೇಳಿದೆ ಅವಾಗೆ, ಫುಲ್ಲು ಸ್ಲಿಪ್ಪರ್ ಇರುತ್ತಂತ. ಸ್ಲಿಪ್ಪರ್ ಗಿಪ್ಪರ್ ಹಾಕೋ ಬಂದರೆ ಉರುಳು ಸೇವೆ ಅಲ್ಲ, ಫುಲ್ಲು ರೌಂಡ್ ಇಲ್ಲಿಂದ ಅಲ್ಲಿವರೆಗೂ ಹೋಗ್ತೀವಿ. ಸಿಕ್ಕಾಪಟ್ಟೆ ಜಾರ್ತಾ ಇದೆ ಇವಾಗಂತೂ. ಏನು ಶ್ರೇಯಸ್ ಏನೋ ಹೇಳ್ತಿದ್ದಲ್ಲ? ಬ್ರ್ಯಾಂಡ್ ಏನು ಬ್ರ್ಯಾಂಡು ನೋಡಿ. ಇದಕ್ಕೂ ಮುಂಚೆ ಸ್ಕಂದಗಿರಿಗೆಲ್ಲ ಹೋಗಿದ್ದೋ, ಅವಾಗೂ ಹೇಳಿದ್ದೀನಿ ಕ್ರಾಕ್ಸ್ ಹಾಕ್ಕೊಂಡು ಹತ್ತಬೇಡ ಅಂತ. ಆದರೂ ನೋಡಿ ಇವತ್ತೂ ಕ್ರಾಕ್ಸ್ ಹಾಕ್ಕೊಂಡು ಹತ್ತುತ್ತಿದ್ದಾನೆ. ಹೇಳಿದ್ದೀನಿ ಒಂದು ಶೂ, ಯಾವ್ದಾದ್ರು ಅಟ್ಲೀಸ್ಟ್ ಒಂದು ಶೂ ಟ್ರೆಕ್ಕಿಂಗ್ ಥರದ್ದು ಬೇಸಿಕ್ ಆದರೂ ತಗೋ ಅಂತ. ಇವಾಗ ನೋಡ್ರೆ ಜಾರ್ತಾ ಇದೆ. ಶೂ ಹಾಕೋ ಬರಬೇಕಿತ್ತು ಅಂದ್ಬಿಟ್ಟು ಪರದಾಡ್ತಾ ಇದ್ದಾನೆ ಗುರು. ಏನು ಹೇಳ್ತೀಯಪ್ಪ? ಹಾಂ ಹೇಳೀಗ. ಇವತ್ತು ಅದೇ ಶೂ ಇದ್ರೆ ಸೇಫರ್ ಸೈಡಲ್ಲಿ ನಿಂತಿದ್ದು. ಬಟ್ ನನ್ನ ಹತ್ರ ಇರೋ ಶೂಗಳೆಲ್ಲ ಯಾವುದು ವಾಟರ್ ಪ್ರೂಫ್ ಇಲ್ಲ. ಸೊ ಅಲ್ಲ, ಒಂದ್ಸಲಿ ಮಿಸ್ಟೇಕ್ ಮಾಡ್ತಾರೆ. ಅವತ್ತೇ ಹೇಳಿದ್ದೀನಿ ತಗೋತೀನಿ ಅಂತ ಹೇಳಿದೆ. ಸಡನ್ ಆಗೈತೆ. ಹಾಂ, ಬಟ್ ಆದರೂ ಶೂ ಹಾಕೊಂತಾನೆ ಬರಬೇಕು. ಗೊತ್ತಿರೋ ಪ್ರಕಾರ ಶೂ ಹಾಕೊಂಡಿದ್ದೆ ಇಷ್ಟೊತ್ತು ನಾನು ಇಲ್ಲಿಗೆ ಈ ವಿಡಿಯೋಲು ಇರ್ತಾ ಇರಲಿಲ್ಲ, ಅಲ್ಲೇ ಎಲ್ಲೋ ಇರ್ತಿದ್ದೆ. ಯಾಕೆ ಏನು ಮಾಡಬಾರ್ದು ಅಂತ ತೋರಿಸ್ತಿದ್ದೀನಿ ನೋಡಿ. ಎಂತೆಂಥವ್ರು ಇರ್ತಾರೆ. ಅವತ್ತೇ ಒಂದ್ಸಲಿ ಹೇಳಿದ್ದೀನಿ ಆಲ್ರೆಡಿ ಅವನಿಗೆ ಶೂ ಹಾಕೊಂಡು ಬಾಪ ಅಂತ. ಈ ಸಲ ಸೇಮ್ ಮಿಸ್ಟೇಕ್, ಸೇಮ್. ಸಹಜ ಹಾಕೋಣ. ಹ್ಞೂ, ತಿದ್ದು ನಡಿಯೋನು ಮನುಜ ಕಡೋ. ತಿದ್ದು ನಡೀತಿಲ್ಲ ಇನ್ನ. ನೋಡಿ ಇಲ್ಲಿ ಫುಲ್ಲು ಫಾಗು, ಏನು ವ್ಯೂ ಕಾಣ್ತಿಲ್ಲ. ಇದು ಯಾವ ಕಡೆ ಗೊತ್ತಾ? ಅವಾಗ ನಡ್ಕೊ ಬಂದ್ವಲ್ಲ ನಾವು, ಸೇಮ್ ಅದೇ ಸ್ಪಾಟು.
ಟಿಕೆಟ್ ಕೌಂಟರ್ ಕಡೆನೇ ಹೋಗ್ತಾ ಇದೀವಿ. ಫುಲ್ಲು ಫಾಗು ನೋಡ್ಬೋದು. 5 o'clock ಇದು ಆಕ್ಚುಲಿ 800 meters ಹತ್ತಿ ಬರೋ ಅಷ್ಟೊತ್ತಿಗೆ ಟೋಟಲಿ ವೆದರ್ ಚೇಂಜು. 5 ಜನ ಬಂದಿದ್ದು ನಾವು, ಅದರಲ್ಲಿ 3 ಜನ ಅಲ್ಲೇ ಡ್ರಾಪ್ ಔಟ್ ಆಗೋದ್ರು. ಆ 3 ಜನ ಹೇಳದ್ನಲ್ಲ ಹತ್ಲಿಲ್ಲ ಅಂದ್ಬಿಟ್ಟು ಡ್ರಾಪ್ ಔಟ್ ಆದ್ರಂತ. ಇಲ್ಲ ಇದಾರೆ ನೋಡಿ, ಮಧ್ಯಾಹ್ನ ನಿಂತಿದ್ರು. ಹೆಲ್ಮೆಟ್ ಹಾಕೊಂಡಿರೋ ಮೇನು ಬಂದಿಲ್ಲ. ಇವ್ರಿಬ್ರು ಪಾಪ ಬರೋರ್ಲು ಇಲ್ಲಿ ಕುತ್ಕೊಂಡು ವ್ಯೂ ಎಂಜಾಯ್ ಮಾಡಿಸ್ತಿದ್ದಾರೆ ಚೇರ್ ಮೇಲೆ. ಯಾಕೆ ಗುರು ಬಂದಿಲ್ಲ ನೀವು? ಮೇನ್ ಅವರೇ ರೀಸನ್ ಅಮಿತ್ ಅಂತ. ಹೆಲ್ಮೆಟ್ ಏನಕ್ಕೆ ಬಂದಿಲ್ಲ ಗುರು? ಅವ್ರು ಸುಸ್ತಾಗಿದ್ದಾರೆ ಅಂತೇಳಿ ಅವ್ರೊಬ್ರೇ ಕೂತ್ಕೊಳ್ತಾರೆ ಅಂತೇಳಿ ಬಂದಿಲ್ಲ ನಾವು. ಫ್ರೆಂಡ್ನ ಬಿಟ್ಟು ಬರಲ್ಲ. ಹೌದು, ಸಿಗ್ತಾರೆ. ನೀವು ಬ್ರೋ? ಸೇಮ್ ಬ್ರೋ, ಬರ್ಲಿಲ್ಲ ಯಾರು. ಸುಮ್ಮನೆ ಡವ್ ಮಾಡ್ತಾರೆ, ಇವರಿಗೂ ಆಗಿಲ್ಲ, ಅದಕ್ಕೆ ಸುಮ್ಮನೆ ಕೂತ್ಕೊಂಡ್ವಿ. ಕುನ್ನು ವ್ಯೂ ಪಾಯಿಂಟ್ ಏನಿತ್ತು ಇಷ್ಟೇ ರೀ, ಸ್ಮಾಲ್ ಟ್ರೆಕ್ ಇದು. ಕ್ರೇಜಿ ವೆದರ್ ಅಂದ್ಕೊಳ್ಳಿ, ಬಿಸಿಲು, ಮಳೆ, ಫಾಗು ಎಲ್ಲ ನೋಡಿದ್ವಿ. ಬೆಸ್ಟು ಎಕ್ಸ್ಪೀರಿಯೆನ್ಸು. ನಿಮ್ಗೇನಾದ್ರು ಟೈಮ್ ಇದ್ದರೆ ಈ ಕಡೆ ಕೊಟ್ಟಿಯೂರಿಗೆ ವಿಸಿಟ್ ಮಾಡ್ತಾ ಇದ್ರೆ, ಇಲ್ಲ ವಯನಾಡ್ ಕಡೆ ಬಂದರೆ ಟ್ರೈ ಮಾಡಿ, ಚೆನ್ನಾಗಿದೆ. ಫ್ರೆಂಡ್ಸ್ ಜೊತೆ ಅಂತೂ ಬಂದರೂ ಸಖತ್ತಾಗಿರುತ್ತೆ. ಈ ವಿಡಿಯೋಗೆ ಇಷ್ಟೇ. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಟ್ರೆಕ್ಕಿಂಗ್ ಚೆನ್ನಾಗಿತ್ತು ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.